Good morning, dear students. In the last class, we studied about tidal energy and their advantages and disadvantages. Also, we have seen that how the tidal energy we will get. Okay, so that the thing we have discussed in the previous session. Okay, in this class, we are going to learn about these ocean thermal energy. Already we had discussed about the solar energy in previous classes. The solar energy we are getting from the space, okay, and also we have we know about how much the percent the solar energy absorbed by the earth on the earth and by the atmosphere. Okay, the solar energy is absorbed by the earth, by land, as well as the surface water of the ocean. Okay, there we have discussed 30% of solar energy is useful for the this water cycle, and remaining 70% will absorbed by the atmosphere, that we had discussed. Okay, ಇಲ್ಲಿ ಸೋಲಾರ್ ಎನರ್ಜಿ ಅಬ್ಸಾರ್ಬ್ ಅದೇ 30%ಅಲ್ಲಿ ನಾವು ಏನು ಹಿಂದೆ ಕ್ಲಾಸಲ್ಲಿ ಏನು ಸ್ಟಡಿ ಮಾಡಿದ್ವಲ್ಲ, 30% ಏನಾಗ್ತಿತ್ತು ಸೋಲಾರ್ ಎನರ್ಜಿ ವಾಟರ್ ಸೈಕಲ್ಗೆ ಆ ಥರ ಯೂಸ್ ಆಗ್ತಿತ್ತು ಅಂಥೇಳಿ ಡಿಸ್ಕಸ್ ಮಾಡಿದ್ವಿ. ಆದ್ರೆ ಈ ಸೋಲಾರ್ ಎನರ್ಜಿ ಎಷ್ಟು ಅಬ್ಸಾರ್ಬ್ ಆಗುತ್ತೆ ಅರ್ತ್ ಮೇಲೆ ಅಂತಂದ್ರೆ ಬೈ ಲ್ಯಾಂಡ್ ಆ್ಯಸ್ ವೆಲ್ ಆ್ಯಸ್ ಸರ್ಫೇಸ್ ಆಫ್ ವಾಟರ್ ಆಫ್ ದ ಓಷಿಯನ್ದು ವಾಟರು, ಆಮೇಲೆ ಲ್ಯಾಂಡ್ ಮೇಲೆ ಎಷ್ಟು ಎನರ್ಜಿ ಅಬ್ಸಾರ್ಬ್ ಆಗ್ತೈತಿ ಅಂತಂದ್ರೆ ಅದನ್ನು ನಾವು ಡಿಸ್ಕಸ್ ಮಾಡೋಣ. ದ ಸೋಲಾರ್ ಎನರ್ಜಿ ಈಸ್ ಅಬ್ಸಾರ್ಬ್ಡ್ ಆ್ಯಂಡ್ ಸ್ಟೋರ್ಡ್ ಆ್ಯಸ್ ಹೀಟ್ ಬೈ ದ ಓಷಿಯನ್ represents a very large potential. Then absorbed solar energy increases the temperature of upper layer of water. ಈ ಸೋಲಾರ್ ಎನರ್ಜಿ ಅಂದರೆ ಸಮುದ್ರದ ಮೇಲೆ ಸ್ವಲ್ಪ ಡಿಸ್ಟೆನ್ಸ್ವರೆಗೂ ಏನಾಗ್ತೈತಿ ಅಂದ್ರೆ ಈ ಸೋಲಾರ್ ಎನರ್ಜಿ ಅಂದ್ರೆ ಆ ಸೋಲಾರ್ ಎನರ್ಜಿಯಿಂದ ವಾಟರ್ ಏನಾಗ್ತೈತಿ, ಹೀಟಪ್ ಆಗ್ತೈತಿ. ದೆನ್ ದ ಬಾಟಮ್ ಆಫ್ ದ ಓಷಿಯನ್ ವಿಲ್ ಬಿ ಕೋಲ್ಡ್. Okay, there is a temperature difference between these two layers, isn't it? Then the warm surface does not mix up with deep cold water. ಅದು ಮ್ಯಾಗಿನ ಸರ್ಫೇಸ್ ವಾಟರ್ ಏನಾಗಿರ್ತೈತಿ, ಹೀಟ್ ಆಗಿರ್ತೈತಿ, ಕೆಳಗಿಂದ ಕೋಲ್ಡ್ ಆಗೇ ಇರ್ತೈತಿ. ಅವೆರಡು ಮಿಕ್ಸ್ ಆಗಂಗಿಲ್ಲ. ಇವಾಗ ನಾವು ಮನೆಯೊಳಗೆ ಲೈಕ್ ಟೀ ಮಾಡ್ತಿರ್ಬೋದು ಅಥವಾ ರೈಸ್ ಮಾಡ್ತಿರ್ಬೋದು, ಅವಾಗ ಏನಾಗುತ್ತೆ, ನಾವು ಕೆಳಗೆ ಗ್ಯಾಸ್ ಆನ್ ಮಾಡಿದಾಗ ಏನಾಗ್ತೈತಿ, ವಾಟರ್ ಬಾಯ್ಲ್ ಆಗ್ತೈತಿ. ದೆನ್ ಅಲ್ಲಿನೂ ದ ಸೇಮ್ ಪ್ರೊಸೆಸ್ ಆಗ್ತೈತಿ. ಬಟ್ ಇಲ್ಲಿ ಏನಾಗ್ತೈತಿ, ವಾಟರು ಎರಡು ಮಿಕ್ಸ್ ಆಗ್ತೈತಿ. ಆದರೆ ಇಲ್ಲಿ ಓಷನ್ ವಾಟರ್ ಒಳಗೆ ಹಂಗೆ ಆಗಂಗಿಲ್ಲ. ಯಾಕಂದರೆ ಇಲ್ಲಿ ಸೋಲಾರ್ ಎನರ್ಜಿ ಬೈ ದಿ ಸರ್ಫೇಸ್ ಮ್ಯಾಲೇ ಇರ್ತೈತಿ. ಅಲ್ಲಿ ಸರ್ಫೇಸ್ ವಾಟರ್ ಏನಾಗಿರ್ತೈತಿ ಅದಷ್ಟೇ ಹೀಟ್ ಆಗಿರ್ತೈತಿ. ಬಾಟಮಿಂದ ಏನಿರ್ತೈತಿ ಅಂದರೆ ಕೋಲ್ಡೇ ಇರ್ತೈತಿ. ಓಕೆ, ಇದು ಈ ಟೀ ಮಾಡೋದನ್ನು ಸ್ವಲ್ಪ ಸಿಮಿಲರ್ ನೆನ್ಪಿಟ್ಕೊಳ್ರಿ, ಆದರೆ ಅದನ್ನೇ ಬರೀಲಿಕ್ಕೆ ಹೋಗಬೇಡ್ರಿ. ಓಕೆ, ದೆನ್ ದ ಕೋಲ್ಡ್ ವಾಟರ್ ಹ್ಯಾವ್ ಹೈಯರ್ ಡೆನ್ಸಿಟಿ. ಇಟ್ ಪ್ರಿವೆಂಟ್ಸ್ ಫ್ರಾಮ್ ರೇಸಿಂಗ್ ಬೈ ದಿ ಗ್ರಾವಿಟೇಷನಲ್ ಫೋರ್ಸ್. ದ ಸರ್ಫೇಸ್ ಲೇಯರ್ ಟೆಂಪ್ರೇಚರ್ ಆಫ್ ದ ಸ್ಟ್ರೀಮ್ ವಿಲ್ ಬಿ ಬಿಟ್ವೀನ್ 27 ಡಿಗ್ರಿ ಸೆಲ್ಸಿಯಸ್ ಟು 29 ಡಿಗ್ರಿ ಸೆಲ್ಸಿಯಸ್. ನಾವೇನು ಅಪ್ಪರ್ ಲೇಯರ್ ಹೀಟ್ ಆಗ್ತೈತಿ ಅಂತ ಹೇಳಿದ್ವಲ್ಲ, ಅದ್ರದ್ದು ಟೆಂಪ್ರೇಚರ್ ಎಷ್ಟಿರ್ತೈತಿ ಅಂದರೆ 27 ಡಿಗ್ರಿ ಸೆಲ್ಸಿಯಸ್ ಇಂದ 29 ಡಿಗ್ರಿ ಸೆಲ್ಸಿಯಸ್ವರೆಗೂ ಟೆಂಪ್ರೇಚರ್ ಇರ್ತೈತಿ. ದೆನ್ ಕೋಲ್ಡ್ ಸ್ಟ್ರೀಮದ್ದು ಎಷ್ಟು ಇರ್ತೈತಿ ಟೆಂಪ್ರೇಚರ್ ಅಂದ್ರೆ ಇಟ್ ಈಸ್ ಅಬೌಟ್ 4 ಡಿಗ್ರಿ ಸೆಲ್ಸಿಯಸ್ ಟು 7 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ದೆನ್ ದಿಸ್ ಟೆಂಪ್ರೇಚರ್, ದ ಡಿಫ್ರೆನ್ಸ್ ಟೆಂಪ್ರೇಚರ್, ಇವೆರಡು ಕೋಲ್ಡ್ ಸ್ಟ್ರೀಮಿಂದು ಮತ್ತು ಹಾಟ್ ಸ್ಟ್ರೀಮಿಂದು ಎರಡು ಟೆಂಪ್ರೇಚರ್ ಏನಿರುತ್ತಲ್ಲ, ದಟ್ ಟೆಂಪ್ರೇಚರ್ ಈಸ್ ಯೂಸ್ಡ್ ಆ್ಯಸ್ ಅ ಮೆಕ್ಯಾನಿಕಲ್ ಎನರ್ಜಿ. ಆ ಟೆಂಪ್ರೇಚರ್ನ ಮೆಕ್ಯಾನಿಕಲ್ ಎನರ್ಜಿಯಾಗಿ ಯೂಸ್ ಮಾಡಿಕೊಂಡು ದೆನ್ from that we are getting the electric energy. So this is about the ocean thermal energy. Then geothermal energy. Geothermal energy ಅಂದ್ರೆ ಜಿಯೋ ಅಂದ್ರೆ ಅರ್ತ್, ಓಕೆ, ದೆನ್ ಥರ್ಮಲ್ ಅಂದ್ರೆ ಇಟ್ಸ್ ಅ ಕೈಂಡ್ ಆಫ್ ಹೀಟ್. ಓಕೆ, ಅಂದ್ರೆ ಅದರಿಂದ ನಾವು ಶಾಖ ಉತ್ಪತ್ತಿ ಮಾಡ್ತೀವಿ ಅಂತ ಹೇಳ್ತೀವಿ. ಓಕೆ, ಹಾಟ್ ರಾಕ್ಸ್ ಅಂಡರ್ಗ್ರೌಂಡ್ ಹೀಟ್ ವಾಟರ್ ಟು ಪ್ರೊಡ್ಯೂಸ್ ಸ್ಟೀಮ್. ಹಾಟ್ ರಾಕ್ಸ್ ಅಂಡರ್ಗ್ರೌಂಡ್ ಹೀಟ್, ಅಂಡರ್ಗ್ರೌಂಡ್ ರಾಕ್ಸ್ ಏನಿರ್ತಾವಲ್ಲ ಅದು
ವಾಟರ್ನ ಹೀಟ್ ಮಾಡಿ ದಟ್ ಪ್ರೊಡ್ಯೂಸ್ ಸ್ಟೀಮ್. ಓಕೆ, ವಿ ಡ್ರಿಲ್ ಹೋಲ್ಸ್ ಡೌನ್ ಟು ದಿ ಹಾಟ್ ರೀಜನ್, steam comes up and it is purified, then it is used for the turbines to drive the turbines, then turbine in the then we can get electrical energy which drives the generator. Then that there may be a natural groundwater in the hot rock. ಈ ಜಿಯೋಥರ್ಮಲ್ ಹೆಂಗೆ ನೆನ್ಪಿಟ್ಕೋಬೇಕಂದ್ರೆ ಭೂಮಿ ಒಳಗೆ ನೀರು ಇರ್ತಾವೆ, ಹೌದಾ, ಅದಕ್ಕೆ ಅಂತರ್ಜಲ ಅಂತ ಹೇಳ್ತೀವಿ ಕನ್ನಡದೊಳಗೆ. ಆ ಅಂತರ್ಜಲ ಏನಾಗ್ತೈತಿ ಅಂದ್ರೆ ಡ್ಯೂ ಟು ಕೆಲವೊಂದು ಲೈಕ್ ಭೂಮಿ ಒಳಗೂ ಶಾಖ ಉತ್ಪತ್ತಿ ಇರುತ್ತೆ, ಅಂದರೆ ಹೀಟ್ ಇರುತ್ತೆ, ಹೌದಾ. ಆಮೇಲೆ ಸರ್ಫೇಸ್ ಮೇಲೆನೂ ಟೆಂಪ್ರೇಚರ್ ಇರುತ್ತೆ, ಹೌದಾ. ಅದರಿಂದ ಏನಾಗಿರ್ತಾವಂದ್ರೆ ಭೂಮಿ ಒಳಗಿನ ದೀಸ್ ರಾಕ್ಸ್, ಶಿಲೆಗಳು ಅಂತ ಏನು ಹೇಳ್ತೀವಲ್ಲ, ಅವು ಏನಾಗ್ತಾವೆ ಅಂದರೆ ಹೀಟಪ್ ಆಗ್ತಾವೆ. ಆ ಅಂತರ್ಜಲ ಏನಾಗ್ತೈತಿ ಅಂದ್ರೆ ಕೆಲವೊಂದು ಭಾಗದೊಳಗೆ ಭೂಮಿ ಮೇಲೆ ಕೆಲವೊಂದು ಭಾಗದೊಳಗೆ ಆ ಟೆಂಪ್ರೇಚರ್, ಎರಡೂ ಟೆಂಪ್ರೇಚರಿಂದ ಏನಾಗ್ತೈತಿ ಅಂದ್ರೆ ಅದು ಅಂತರ್ಜಲ ಹೀಟ್ ಆಗುತ್ತೆ, ಹೌದಾ. ಅದು ಹೀಟಾಗಿ ಏನಾಗ್ತೈತಿ ಅಂದ್ರೆ ನಾವು ನೀರು ಕುದಿಬೇಕಾದ್ರೆ ಸ್ಟೀಮ್ ಬಂದೇ ಬರ್ತೈತಿ. ಸೊ ಅಂಥ ಸ್ಟೀಮನ್ನು ಯೂಸ್ ಮಾಡಿಕೊಂಡು ವಿ ಆರ್ ಗೆಟ್ಟಿಂಗ್ ದ ಎನರ್ಜಿ, ಹೌದಾ. ಇಲ್ಲಿ ದ ಥರ್ಡ್ ಪಾಯಿಂಟ್ ದಟ್ ಎಕ್ಸ್ಪ್ಲೇನ್ ಓನ್ಲಿ ವಿಚ್ ಡ್ರೈವ್ಸ್ ಥರ್ಡ್ ಪಾಯಿಂಟ್ ಅಲ್ಲ, ಫಸ್ಟ್ ಈ 3 ಪಾಯಿಂಟ್ಸ್ ಏನಿದಾವಲ್ಲ ಅದು ಮೂರೂ ಈ ಥರ ಎಕ್ಸ್ಪ್ಲೇನ್ ಮಾಡುತ್ತೆ. ಆ ನ್ಯಾಚುರಲ್ ವಾಟರ್ ಏನಾಗುತ್ತೆ, ಹೀಟ್ ಆಗುತ್ತೆ, ಹೀಟಾಗಿಂದ ಅದು ಅದರಿಂದ ಸ್ಟೀಮ್ ತೊಗೊಳ್ತೀವಿ. ಆ ಹೀಟ್ ಆದಾಗ ಸ್ಟೀಮ್ ಬರುತ್ತೆ, ಸ್ಟೀಮನ್ನು ಪ್ಯೂರಿಫೈ ಮಾಡಿ ಅದನ್ನು ಟರ್ಬೈನ್ಸಿಗೆ ಮೂವ್ ಮಾಡಿ ದೆನ್ ಜನರೇಟರ್ಸ್ ಯೂಸ್ ಮಾಡಿಕೊಂಡು ನ್ಯಾಚುರಲ್ ಗ್ರೌಂಡ್ ವಾಟರಿಂದ ನಾವು ಎನರ್ಜಿನ ಗೇನ್ ಮಾಡ್ಕೊಳ್ತೀವಿ. ದೆನ್ ಅಡ್ವಾಂಟೇಜಸ್ ಏನದಾವು ಅಂದ್ರೆ ಇಟ್ ಡಸ್ ನಾಟ್ ಪ್ರೊಡ್ಯೂಸ್ ಎನಿ ಪೊಲ್ಯೂಷನ್ ಆ್ಯಂಡ್ ಗ್ರೀನ್ ಹೌಸ್ ಎಫೆಕ್ಟ್. ಯಾಕಂದರೆ ಇಲ್ಲಿ ನಾವು ಏನು ಕೆಮಿಕಲ್ಸ್ ಯೂಸ್ ಮಾಡೋಂಗಿಲ್ಲ, ಆ ಸ್ಟೀಮ್ ಇಂದನೇ ನಾವು ಎನರ್ಜಿ ಗೇನ್ ಮಾಡ್ಕೊಳ್ಳಾಕತ್ತೀವಿ. ಸೊ ದಿಸ್ ಈಸ್ ದ ಒನ್ ಅಡ್ವಾಂಟೇಜ್. ದೆನ್ ಇಟ್ ಡಸ್ ನಾಟ್ ಕನ್ಸ್ಯೂಮ್ ಮಚ್ ಸ್ಪೇಸ್ ಟು ಬಿಲ್ಡ್. ಜಸ್ಟ್ ನಾವು ಹೋಲ್ ಡ್ರಿಲ್ ಮಾಡಲಿಕ್ಕೆ ಲೈಕ್ ಇವಾಗ ಬೋರ್ವೆಲ್ಲೆಲ್ಲ ಹಾಕ್ತಿರಲ್ಲ, ಪೈಪ್ ಅಬೌಟ್ 4 ಇಂಚಿಂದ ಇರುತ್ತೆ ಅಥವಾ ಲೈಕ್ ಆ ಥರ ಬೋರ್ವೆಲ್, ಅಷ್ಟು ನಾವು ಈಗ ದೊಡ್ಡ ಬಾವಿ ಥರ ದೊಡ್ಡದಾಗಿ ಅಲ್ಲಿ ಡ್ರಿಲ್ ಮಾಡೋಕ್ಕಾಗಂಗಿಲ್ಲ. ಓಕೆ, ಲೈಕ್ ಸ್ಮಾಲ್ ಅಂದರೆ ಅದಕ್ಕೋಸ್ಕರ ಇದು ಜಾಸ್ತಿ ಸ್ಪೇಸ್ ಕನ್ಸ್ಯೂಮ್ ಮಾಡೋಂಗಿಲ್ಲ. ದೆನ್ ಯಾವುದು ಫ್ಯೂಯಲ್ ಅಂತೂ ಯೂಸ್ ಮಾಡೋಂಗಿಲ್ಲ ಇಲ್ಲಿ. ದೆನ್ ಇಟ್ಸ್ ಆಲ್ಮೋಸ್ಟ್ ಫ್ರೀ ಇಫ್ ವಿ ಬಿಲ್ಡ್ ಒಂದು ಸರಿ ಅಲ್ಲಿ ಬಿಲ್ಡ್ ಮಾಡಿಬಿಟ್ರೆ ಮುಗೀತು, ಅದು ನ್ಯಾಚುರಲ್ ಪ್ರೊಸೆಸ್ ಇರೋದ್ರಿಂದ ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ದೆನ್ ಇಟ್ ನೀಡ್ಸ್ ಲಿಟಲ್ ಎನರ್ಜಿ ಟು ರನ್ ಅ ಪಂಪ್. ಫಸ್ಟ್ ಪಂಪ್ ರನ್ ಮಾಡಲಿಕ್ಕೆ ಸ್ವಲ್ಪ ಎನರ್ಜಿ ಬೇಕಾಗುತ್ತೆ, ಬಟ್ ದಿಸ್ ಕ್ಯಾನ್ ಬಿ ಟೇಕನ್ ಫ್ರಮ್ ದ ಎನರ್ಜಿ ಬೀಯಿಂಗ್ ಜನರೇಟೆಡ್. ಅದನ್ನು ಎನರ್ಜಿ ಜನ್ರೇಟ್ ಮಾಡ್ಕೊಳ್ಳಿಕ್ಕೆ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮೂವ್ ಟು ದಿ ನೆಕ್ಸ್ಟ್ ಸ್ಲೈಡ್. ದೆನ್ ಅಡ್ವಾಂಟೇಜಸ್ ಆಯ್ತು. ಅಡ್ವಾಂಟೇಜಸ್ ಅದಾವು ಅಂದರೆ ಡಿಸ್ಅಡ್ವಾಂಟೇಜಸ್ ಆಬ್ವಿಯಸ್ಲಿ ಇದ್ದೇ ಇರ್ತಾವೆ, ಮೋರ್ ಆರ್ ಲೆಸ್. ಓಕೆ, ಲ್ಯಾಕ್ ಆಫ್ ಸೂಟೇಬಲ್ ಪ್ಲೇಸಸ್ ಟು ಬಿಲ್ಡ್ ಜಿಯೋಥರ್ಮಲ್ ಪವರ್ ಸ್ಟೇಷನ್. ಕೆಲವೊಂದು ಭಾಗದೊಳಗೆ ಅಂದರೆ ಭೂಮಿ ಮೇಲೆ ಕೆಲವೊಂದು ಪ್ರದೇಶದೊಳಗೆ ಮಾತ್ರ ಈ ಜಿಯೋಥರ್ಮಲ್ ಪವರ್ ಸ್ಟೇಷನ್ನ ಬಿಲ್ಡ್ ಮಾಡೋಕ್ಕಾಗತ್ತಾ? ಹಂಗಂತೇಳಿ ಎಲ್ಲ ಪ್ಲೇಸ್ ಒಳಗೂ ಜಿಯೋಥರ್ಮಲ್ ಪವರ್ ಸ್ಟೇಷನ್ ಬಿಲ್ಡ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಯಾಕಂದರೆ ಇಟ್ ಡಿಪೆಂಡ್ಸ್ ಆನ್ ದ ಸೂಟೇಬಲ್ ಹಾಟ್ ರಾಕ್ಸ್. ಅಂದರೆ ಶಿಲೆಗಳು ಏನಿರ್ತಾವಲ್ಲ ಅವು ಕರೆಕ್ಟ್, ಅಂದರೆ ಕೆಲವೊಂದು ಶಿಲೆಗಳು ಏನಿರ್ತಾವೆ ಲೈಕ್ ಮಾರ್ಬಲ್ಸ್, ಗ್ರೈನೈಟ್ಸ್ ಹೆಂಗಿರ್ತಾವೆ ರೀ ಮನೆಯೊಳಗೆ ಕೋಲ್ಡ್ ಇರ್ತಾವೆ, ಹೌದಾ. ಅದೇ ಥರ ಕೆಲವೊಂದು ಶಿಲೆಗಳು ಮಾತ್ರ ಬೇಗನೆ ಜಲ್ದಿನ ಹೀಟ್ ಕ್ಯಾಚಪ್ ಮಾಡ್ಕೊಳ್ತಾವೆ. ಸೊ ಲೈಕ್ ದ್ಯಾಟ್ ದ ಹಾಟ್ ರಾಕ್ಸ್, ಇಟ್ ನೀಡ್ಸ್ ದ ಹಾಟ್ ರಾಕ್ಸ್, ಸೂಟೇಬಲ್ ಹಾಟ್ ರಾಕ್ಸ್. ಓಕೆ, ದ ಟೈಪ್ ಆಫ್ ರಾಕ್ ಅಬೌವ್ ಲೇಯರ್ ಈಸ್ ಆಲ್ಸೋ ಮ್ಯಾಟರ್ ಫಾರ್ ಈಸಿ ಡ್ರಿಲ್ಲಿಂಗ್. ಅದು ಹೆಂಗಿರ್ಬೇಕಂದ್ರೆ ಜಲ್ದಿ ಹೀಟಪ್ ಆಗ್ತಿರ್ಬೇಕು, ಬಟ್ ಮ್ಯಾಗಿನ ಲೇಯರ್ ಹಿಂಗಿರ್ಬೇಕಂದ್ರೆ ಸಾಫ್ಟ್ ಇರ್ಬೇಕು. ಸಾಫ್ಟ್ ಅಂದ್ರೆ ಲೈಕ್ ಡೋ ಥರ ಅಲ್ಲ, ಅಂದರೆ ಸಾಫ್ಟ್ ಅಂದರೆ ಅದು ಈಸಿಲಿ ಡ್ರಿಲ್ ಆಗ್ತಿರ್ಬೇಕು. ಕೆಲವೊಂದು ಶಿಲೆಗಳು ಹೆಂಗಿರ್ತಾವೆ ಅಂದ್ರೆ ಅದನ್ನು ಈಸಿಲಿ ಡ್ರಿಲ್ ಮಾಡೋಕ್ಕಾಗಂಗಿಲ್ಲ. ಸೊ ದ ಲೇಯರ್ ದ ಅಬೌವ್ ಲೇಯರ್ ಆಲ್ಸೋ matters. Then sometimes run out of steam, perhaps decades. Steam run out ಆಗಿಬಿಟ್ಟಿರ್ತೈತಿ ಕೆಲವೊಂದು ಟೈಮ್. This is the one disadvantages. Then some hazardous gas and minerals may come up from the ground, can be difficult to dispose. Sometimes ಏನಾಗ್ತೈತಿ ಅಂದ್ರೆ ಆ ಸ್ಟೀಮ್ ಜೊತೆಗೆ ಲೈಕ್ ಹಜಾರ್ಡಸ್ ಗ್ಯಾಸ್ ಬರ್ಬೋದು, ಮಿನರಲ್ಸ್ ಬರ್ಬೋದು, ದಟ್ ಮೈಟ್ ಬಿ ಹಜಾರ್ಡಸ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ದಿಸ್ ಈಸ್ ದ ಒನ್ ಡಿಸ್ಅಡ್ವಾಂಟೇಜಸ್. ಇವಾಗ ನಮ್ಗೆ ಆಲ್ರೆಡಿ ಗೊತ್ತೈತಿ ಲೈಕ್ ಫಾಸಿಲ್ ಆ್ಯಂಡ್ ಫ್ಯೂಯಲ್ಸ್, ಅದರಿಂದ ಲೈಕ್ ಗ್ಯಾಸ್ ಎಲ್ಲ ಹೊರಗೆ ಬರುತ್ತೆ ಅಂಥೇಳಿ ನಾವು ಆಲ್ರೆಡಿ ಸ್ಟಡಿ ಮಾಡೀವಿ. ಅದೇ ಥರ ಸ್ಟೀಮ್ ಜೊತೆಗೆ ಬೇರೆ ಅನ್ವಾಂಟೆಡ್ ಅಂದರೆ ಬೇರೆ ಹಾರ್ಮ್ಫುಲ್ ಗ್ಯಾಸಸ್ ಬಂತು ಅಂದ್ರೆ ಇಟ್ ಅಫೆಕ್ಟ್ಸ್ ಹ್ಯೂಮನ್. ಅದಕ್ಕೋಸ್ಕರ ಇದು ಒಂದು ಏನೈತಿ ಡಿಸ್ಅಡ್ವಾಂಟೇಜ್ ಐತಿ.
Okay, then biomass power. Idu it is a form of chemical energy. It is a renewable energy sources derived from carbon waste, that from human and natural waste. ಬಯೋಮಾಸ್ ಪವರ್ ಅಂದ್ರೆ ಏನ್ರಿ, ಲೈಕ್ ಗೊಬ್ಬರ ಅಂತ ಹೇಳ್ತೀವಲ್ಲ, ಅದರಿಂದ ನಾವು ಎನರ್ಜಿ ಹೆಂಗೆ ಕ್ರಿಯೇಟ್ ಮಾಡ್ಕೊಳ್ತೀವಿ, ಹೆಂಗೆ ಎನರ್ಜಿ ಗೇನ್ ಮಾಡ್ಕೊಳ್ತೀವಿ ಅನ್ನೋದು ಈ ಬಯೋಮಾಸ್ ಪವರ್ ಹೇಳ್ತೈತಿ. ದೆನ್ a mini biogas disaster has been designed and developed and being in the field tested for the domestic lighting purpose. ಈ ಬಯೋಮಾಸ್ ಯೂಸ್ ಮಾಡಿಕೊಂಡು ಫಾರ್ ದಿ ಡೊಮೆಸ್ಟಿಕ್ ಲೈಟ್ನಿಂಗ್ ಪರ್ಪಸ್ ಅಂದರೆ ಹೌಸ್ಹೋಲ್ಡ್, ನಾಟ್ ಫಾರ್ ದ ಇಂಡಸ್ಟ್ರೀಸ್. ಮನೆಯೊಳಗೆ ನಮ್ಗೆ ಎಷ್ಟು ಎಲೆಕ್ಟ್ರಿಕ್ ಪವರ್ ಬೇಕಲ್ಲ ಅಷ್ಟನ್ನ ಯೂಸ್ ಮಾಡ್ಕೊಳಕ್ಕೆ ಈ ಬಯೋಮಾಸ್ ಪವರಿಂದ ಯೂಸ್ ಮಾಡ್ಕೋಬೋದು. ಈ ಬಯೋಮಾಸ್ ಹೆಂಗೆ ಕ್ರಿಯೇಟ್ ಮಾಡ್ತೀವಿ, ಹೆಂಗಂದ್ರೆ ಲೈಕ್ ದೀಸ್ ವೇಸ್ಟ್ ವೆಜಿಟೇಬಲ್ಸ್, ಆಮೇಲೆ ಇವಾಗ ಅಗ್ರಿಕಲ್ಚರ್ ಫೀಲ್ಡ್ ಒಳಗೆ ಕೌಡಂಗ್ ಇರ್ಬೋದು, ಹೌದಾ, ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಬಯೋಮಾಸ್ ಜನ್ರೇಟ್ ಮಾಡೋದು ನಮ್ಗೆ ಆಲ್ರೆಡಿ ಗೊತ್ತದ. The biomass fuel is used in India account for 1/3 of total fuel used in the country. Okay, this is the one thing. Then here also some advantages are there and disadvantages also there. First advantage is it makes a sense to use waste materials where we can. ನಾವು ಎಲ್ಲಿ ವೇಸ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡ್ಕೋಬೇಕು ಅನ್ನೋದು ಈ ಬಯೋಮಾಸಿಂದ ತಿಳ್ಕೊಬೋದು. ದಿಸ್ ಈಸ್ ದ ಒನ್ ಅಡ್ವಾಂಟೇಜ್. ದ ಫ್ಯೂಯಲ್ ಈಸ್ ಚೀಪ್, ಯಾಕಂದರೆ ಇದು ವೇಸ್ಟ್, ಹ್ಯೂಮನ್ ವೇಸ್ಟ್ ಇರ್ಬೋದು ಅಥವಾ ನ್ಯಾಚುರಲ್ ವೇಸ್ಟ್, ಅದು ಎರಡೂ ಫ್ಯೂಯಲ್, ಎರಡೂ ವೇಸ್ಟನ್ನ ತೊಗೊಂಡು ನಾವು ಫ್ಯೂಯಲ್ ಅಂತ ಯೂಸ್ ಮಾಡ್ಕೋಬೋದು. ದೆನ್ ಲೆಸ್ ಡಿಮ್ಯಾಂಡ್ ಆನ್ ದ ಅರ್ತ್ ರಿಸೋರ್ಸಸ್. there is some disadvantages are there. The collecting waste in the sufficient quantity can be difficult. ಈ ವೇಸ್ಟನ್ನ ಕಲೆಕ್ಟ್ ಮಾಡೋದನ್ನು ಅಂದರೆ ಸಫಿಷಿಯೆಂಟ್, ನಮಗೆ ಎನರ್ಜಿ ಎಷ್ಟು ಪ್ರೊಡ್ಯೂಸ್ ಮಾಡಬೇಕಲ್ಲ ಅಷ್ಟು ಈ ವೇಸ್ಟ್ ಮಟೀರಿಯಲ್ ಅಥವಾ ರಾ ಮಟೀರಿಯಲ್ಸನ್ನ ಕಲೆಕ್ಟ್ ಮಾಡೋದು, ಇಟ್ ಈಸ್ ಅ ಡಿಫಿಕಲ್ಟ್ ಜಾಬ್. ನೌಡೇಸ್ ಅಗ್ರಿಕಲ್ಚರ್ ಫೀಲ್ಡ್ಸ್ ಆರ್ ಲೆಸ್ ಆ್ಯಂಡ್ ದೀಸ್ ಅನಿಮಲ್ಸ್ ಲೈಕ್ ಕೌಸ್ ಆ್ಯಂಡ್ ದೀಸ್ ನ್ಯಾಚುರಲ್ ವೇಸ್ಟ್ ಅದನ್ನು ಕಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ. ದೆನ್ ವಿ ಬರ್ನ್ ಫ್ಯೂಯಲ್, ಸೊ ಇಟ್ ಮೇಕ್ಸ್ ಗ್ರೀನ್ ಹೌಸ್ ಎಫೆಕ್ಟ್. ಆ ಫ್ಯೂಯಲ್ನ ಏನು ಮಾಡ್ತೀವಿ ಅಂದ್ರೆ ನಾವು ಬರ್ನ್ ಮಾಡ್ತೀವಿ. ಬರ್ನ್ ಮಾಡೋದ್ರಿಂದ ಏನಾಗ್ತೈತಿ, ಕಾರ್ಬನ್ ಅಗೇನ್ ಮತ್ತು ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ. ಸೊ ದಿಸ್ ಈಸ್ ಡಿಸ್ಅಡ್ವಾಂಟೇಜಸ್ ಆಫ್ ಬಯೋಮಾಸ್ ಪವರ್. ದೆನ್ ಸಮ್ ವೇಸ್ಟ್ ಮಟೀರಿಯಲ್ಸ್ ಆರ್ ನಾಟ್ ಅವೈಲೇಬಲ್ ಆಲ್ ಇಯರ್ ಅರೌಂಡ್. ಕೆಲವೊಂದು ಮೇನ್ ಇಂಪಾರ್ಟೆಂಟ್ ಮಟೀರಿಯಲ್ಸ್ ಏನಿರ್ತಾವೆ ಅಂತಂದ್ರೆ ಅವು 12 ತಿಂಗಳೂ ನಮ್ಗೆ ಅವೈಲೇಬಲ್ ಇರೋಂಗಿಲ್ಲ, ಅದಕ್ಕೆ ಇದೊಂದು ಡಿಸ್ಅಡ್ವಾಂಟೇಜ್. ದೆನ್ ಅನದರ್ ಒನ್ ಈಸ್ ದಿಸ್ ಸೋಲಾರ್ ಎನರ್ಜಿ, ಸೋಲಾರ್ ರೇಡಿಯೇಷನ್ ಆಟ್ ದ ಅರ್ತ್ ಸರ್ಫೇಸ್. ದಿಸ್ ಈಸ್ ಫಾರ್ ದಿ 5 ಮಾರ್ಕ್ಸ್ ಕ್ವಶನ್ ಐತಿದು. ಮೈಟ್ ಬಿ ನೀವು ಇದು ಈ ಪಾಯಿಂಟ್ಸ್ ನೀವು ಸಫಿಷಿಯೆಂಟ್ ಅಂದ್ಕೊಳ್ತೀನಿ, ಬೇಕಾದ್ರೆ ನೀವು ಇನ್ನೊಂದೆರಡು ಪಾಯಿಂಟನ್ನು ರೆಡ್ಯೂಸ್ ಮಾಡ್ಕೊಳ್ರಿ. ಓಕೆ, ಸೋಲಾರ್ ರೇಡಿಯೇಷನ್ ಬಿಫೋರ್ ರೀಚಸ್ ದ ಅರ್ತ್ ಸರ್ಫೇಸ್, part of the radiation is reflected back into the space by clouds. Part of the radiations are absorbed by the molecules in the air. ನಾವು ಬಿಫೋರ್ ಸ್ಟಡಿ ಮಾಡೀವಿ ಸೋಲಾರ್ ರೇಡಿಯೇಷನ್ ಹೆಂಗೆ ರೀಚ್ ಆಗ್ತೈತಿ ಅರ್ತಿಗೆ ಅಂಥೇಳಿ. ಸ್ವಲ್ಪ ಪಾರ್ಟ್ ಏನಾಗ್ತೈತಿ ಅಟ್ಮಾಸ್ಫಿಯರ್ಗೆ ಹೋಗ್ತೈತಿ, ಸ್ವಲ್ಪ ಪಾರ್ಟ್ ಸಮ್ ರೇಡಿಯೇಷನ್ಸ್ ಅರ್ತ್ ಮೇಲೆ ಫಾಲೋ ಆಗ್ತೈತಿ ಅಂತ ಇದನ್ನು ನಮಗೆ ಬೇಸಿಕ್ ಗೊತ್ತದ. ಸೋಲಾರ್ ರೇಡಿಯೇಷನ್ ಅರ್ತಿಗೆ ರೀಚ್ ಆಗೋಕ್ಕಿಂತ ಮುಂಚೆಗೆ ಏನಾಗುತ್ತಂದ್ರೆ ಸಮ್ ಪಾರ್ಟ್ ಆಫ್ ರೇಡಿಯೇಷನ್ ಏನಾಗ್ತೈತಿ ಹೊಳ್ಳೆ ರಿಫ್ಲೆಕ್ಟ್ ಆಗಿ ಸ್ಪೇಸಿಗೆ ಹೋಗ್ಬಿಡ್ತೈತಿ ಬೈ ದ ಹೆಲ್ಪ್ ಆಫ್ ಕ್ಲೌಡ್ಸ್. ಆ್ಯಂಡ್ ಸಮ್ ಪಾರ್ಟ್ ಏನಾಗ್ತೈತಿ ರೇಡಿಯೇಷನ್ ಅಬ್ಸಾರ್ಬ್ ಆಗಿ, ಇದರಿಂದ ಅಬ್ಸಾರ್ಬ್ ಆಗುತ್ತಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಅಥವಾ ಏರ್ ಮಾಲಿಕ್ಯೂಲ್ಸ್, ವಾಟರ್ ವೇಪರ್ಸ್ ಆರ್ ಎಲ್ಸ್ ಏರ್ ಮಾಲಿಕ್ಯೂಲ್ಸಿಂದ ಏನಾಗ್ತೈತಿ ದ ರೇಡಿಯೇಷನ್ ಫ್ರಮ್ ದ ಸೋಲಾರ್ ಸನ್ ಈಸ್ ದಟ್ ವಿಲ್ ಬಿ ಅಬ್ಸಾರ್ಬ್ಡ್. Then ultraviolet radiations are absorbed by ozone layers in the atmosphere. Ultraviolet radiation ಓಝೋನ್ ಅಬ್ಸಾರ್ಬ್ ಮಾಡ್ಕೋತೈತಿ. ದೆನ್ ಇನ್ಫ್ರಾರೆಡ್ ರೇಡಿಯೇಷನ್ಸ್ನ ವಾಟರ್ ವೇಪರ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಅಬ್ಸಾರ್ಬ್ ಮಾಡ್ಕೋತೈತಿ. ಸೊ ಹಿಯರ್ ದ ಕಾರ್ಬನ್ ಡೈಆಕ್ಸೈಡ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ದಿ ಅರ್ತ್. ನಾವೇನು ಅಂದ್ಕೊಳ್ತೀವಿ ಕಾರ್ಬನ್ ಡೈಆಕ್ಸೈಡ್ ಲೈಕ್ ಅಂದರೆ ಹಾರ್ಮ್ಫುಲ್ ಅಂತ ಅಂದ್ಕೊಳ್ತೀವಿ, ಗ್ರೀನ್ ಹೌಸ್ ಎಫೆಕ್ಟ್. ಬಟ್ ಕಾರ್ಬನ್ ಡೈಆಕ್ಸೈಡ್ ಇರೋದ್ರಿಂದ ಇನ್ಫ್ರಾರೆಡ್ ರೇಡಿಯೇಷನ್ಸ್ ಅರ್ತನ್ನ ರೀಚ್ ಮಾಡೋಕ್ಕಾಗಂಗಿಲ್ಲ. ವೈ? ಬಿಕಾಸ್ ದೀಸ್ ಅಬ್ಸಾರ್ಬ್ ದಿಸ್ ಇನ್ಫ್ರಾರೆಡ್ ರೇಡಿಯೇಷನ್. ದೆನ್ ರಿಮೈನಿಂಗ್ ಪಾರ್ಟ್ ಏನಾಗ್ಬಿಡ್ತೈತಿ ಸ್ಕ್ಯಾಟರ್ಡ್ ಆಗಿಬಿಡ್ತೈತಿ. ದೆನ್ ಲೆಟ್ಸ್ ಇನ್ ದ ಕ್ಲೌಡ್
by atmosphere, molecules and dust particles. The remaining part ಏನಾಗ್ತೈತಿ ಸ್ಕ್ಯಾಟರ್ ಎದರಿಂದ ಆಗ್ತೈತಿ ವಾಟರ್ ಡ್ರಾಪ್ಲೆಟ್ಸಿಂದ ಆಗ್ತೈತಿ, ದೆನ್ ಕ್ಲೌಡ್ಸಿಂದ, ದೆನ್ ಸಮ್ ಡಸ್ಟ್ ಪಾರ್ಟಿಕಲ್ಸಿಂದ ಏನಾಗ್ತೈತಿ ರಿಮೈನಿಂಗ್ ಪಾರ್ಟ್ ಏನಾಗ್ಬಿಡ್ತೈತಿ ಸ್ಕ್ಯಾಟರ್ ಆಗಿಬಿಡ್ತೈತಿ. ದೆನ್ ಸೋಲಾರ್ ರೇಡಿಯೇಷನ್ಸ್ ಆರ್ ಇನ್ಸಿಡೆಂಟ್ ಡೈರೆಕ್ಟ್ಲಿ ಆನ್ ದ ಗ್ರೌಂಡ್ ವಿದೌಟ್ ಅಬ್ಸಾರ್ಪ್ಷನ್ ಆ್ಯಂಡ್ ಸ್ಕ್ಯಾಟರಿಂಗ್, ದಟ್ ಈಸ್ ಕಾಲ್ಡ್ ಆಸ್ ಡೈರೆಕ್ಟ್ ರೇಡಿಯೇಷನ್ ಆರ್ ಬೀಮ್ ರೇಡಿಯೇಷನ್. ಈ ಪಾಯಿಂಟನ್ನು ನೀವು ಮಸ್ಟ್ ಆ್ಯಂಡ್ ಶುಡ್ ಬರೀಲೇಬೇಕು, ಯಾಕಂದ್ರೆ ಬರೀನೂ ಬೇಕು. ಈ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಮತ್ತು ಇದು ಏನಾಗ್ತೈತಿ ಅಂದ್ರೆ ದಿಸ್ ಈಸ್ ದ ಬೇಸ್. ನೆಕ್ಸ್ಟ್ ಟಾಪಿಕ್ಕಿಗೆ ಇದು ಸ್ವಲ್ಪ ಹೆಲ್ಪ್ ಆಗ್ತೈತಿ. ದ ಸೋಲಾರ್ ರೇಡಿಯೇಷನ್ ವಿಚ್ ಆರ್ ಇನ್ಸಿಡೆಂಟ್ ಡೈರೆಕ್ಟ್ಲಿ, ಸೋಲಾರ್ ರೇಡಿಯೇಷನ್ ಅರ್ತ್ ಮೇಲೆ ಡೈರೆಕ್ಟ್ಲಿ ರೇಡಿಯೇಟ್ ಆದಾಗ ವಿದೌಟ್ ಅಬ್ಸಾರ್ಪ್ಷನ್ ಮತ್ತು ವಿದೌಟ್ ಸ್ಕ್ಯಾಟರಿಂಗ್ ಆತು ಅಂದ್ರೆ ಅದಕ್ಕೆ ಡೈರೆಕ್ಟ್ ರೇಡಿಯೇಷನ್ ಅಥವಾ ಬೀಮ್ ರೇಡಿಯೇಷನ್ ಅಂತ ಹೇಳ್ತೀವಿ. ಇನ್ನೊಂದೈತಿ ದ ಸೋಲಾರ್ ರೇಡಿಯೇಷನ್ ರಿಸೀವ್ಡ್ ಫ್ರಮ್ ದ ಸನ್ ಆಫ್ಟರ್ ಇಟ್ಸ್ ಡೈರೆಕ್ಷನ್ ಹ್ಯಾಸ್ ಬೀನ್ ಚೇಂಜ್ಡ್. ಅದು ರೇಡಿಯೇಷನ್ ರಿಸೀವ್ ಆದಮೇಲೆ ಅದು ಡೈರೆಕ್ಷನ್ ಚೇಂಜ್ ಆಫ್ಟರ್ ದ ಚೇಂಜ್ ಆಫ್ಟರ್ ಇಟ್ಸ್ ಡೈರೆಕ್ಷನ್ ಹ್ಯಾಸ್ ಬೀನ್ ಚೇಂಜ್ಡ್, ಅವಾಗ ಅದಕ್ಕೆ ಏನು ಹೇಳ್ತೀವಿ ಅಂದರೆ ರಿಫ್ಲೆಕ್ಷನ್ ಆರ್ ಬೈ ರಿಫ್ಲೆಕ್ಷನ್ ಆರ್ ಆ್ಯಂಡ್ ಸ್ಕ್ಯಾಟರಿಂಗ್ ಬೈ ದ ಅಟ್ಮಾಸ್ಫಿಯರ್ ಈಸ್ ಕಾಲ್ಡ್ ಆಸ್ ಡಿಫ್ಯೂಸ್ ರೇಡಿಯೇಷನ್ ಅಂತ ಹೇಳ್ತೀವಿ. The solar radiation received from the sun after its direction has been changed by reflection and scattering. ಸನ್ನಿಂದ ಅರ್ತಿಗೆ ಬರಬೇಕಾದ್ರೆ ರಿಫ್ಲೆಕ್ಷನ್ ಮತ್ತು ಸ್ಕ್ಯಾಟರಿಂಗ್ ಆಗಬೇಕಂದ್ರೆ ಚೇಂಜ್ ಇನ್ ಡೈರೆಕ್ಷನ್ ಆದ್ರೆ ಮತ್ತು ರಿಫ್ಲೆಕ್ಷನ್ ಮತ್ತು ಸ್ಕ್ಯಾಟರಿಂಗ್ ಆಗುತ್ತೆ. ಬೈ ದ ಅಟ್ಮಾಸ್ಫಿಯರ್, ಇದರಿಂದ ಅಟ್ಮಾಸ್ಫಿಯರಿಂದ ಚೇಂಜ್ ಆಗುತ್ತೆ. ಹಿಂಗಾಯಿತು ಅಂತ ಅದಕ್ಕೆ ಡಿಫ್ಯೂಸ್ ರೇಡಿಯೇಷನ್ ಅಂತ ಹೇಳ್ತೀವಿ. Then the total radiation received at any point on the earth's surface is the sum of direct and diffuse radiation. ಈ ಟೋಟಲ್ ಸೋಲಾರ್ ರೇಡಿಯೇಷನ್ ಹೆಂಗೆ ರಿಸೀವ್ ಆಗ್ತೈತಿ ಅಂದ್ರೆ ಬೈ ಡೈರೆಕ್ಟೂ ಆಗುತ್ತೆ ಆ್ಯಂಡ್ ಡಿಫ್ಯೂಸ್ ರೇಡಿಯೇಷನಿಂದನೂ ಆಗುತ್ತೆ. ದಿಸ್ ಈಸ್ ರೆಫರ್ಡ್ ಆಸ್ ಇನ್ಸೋಲೇಷನ್. ಡೈರೆಕ್ಟ್ ರೇಡಿಯೇಷನ್ ಆಗೋದು ಮತ್ತು ಡಿಫ್ಯೂಸ್ ರೇಡಿಯೇಷನ್ ಆಗೋದ್ರಿಂದ ಈ ಎರಡು ಟರ್ಮಿಗೆ ನಾವು ಏನಂತ ಯೂಸ್ ಮಾಡ್ತೀವಿ ಅಂದರೆ ಇನ್ಸೋಲೇಷನ್ ಅಂತ ಯೂಸ್ ಮಾಡ್ತೀವಿ. ದೆನ್ ಇನ್ಸೋಲೇಷನ್ it's defined as the total solar radiation energy received on the horizontal surface of unit area on the ground in unit time. Unit area per unit time ಒಳಗೆ ಅದು ಎಷ್ಟು ಎನರ್ಜಿ ರಿಸೀವ್ ಮಾಡ್ಕೊಳ್ತೈತಲ್ಲ ಅದನ್ನು ನಾವು ಏನಂತ ಆ ಟರ್ಮನ್ನು ನಾವು ಏನು ಕರಿತೀವಿ ಅಂದ್ರೆ ಇನ್ಸೋಲೇಷನ್ ಅಂತ ಕರಿತೀವಿ. ದೆನ್ ಇನ್ಸೋಲೇಷನ್ ಈಸ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಅದರ್ ಫ್ಯಾಕ್ಟರ್ಸ್. ಯಾವ್ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರ್ತೈತಿ ಅಂದ್ರೆ ಒಂದು ಅಟಿಟ್ಯೂಡ್ ಆಫ್ ದ ಸನ್ ಇನ್ ದ ಸ್ಕೈ, ದ ಆ್ಯಂಗಲ್ ಬಿಟ್ವೀನ್ ಅಟಿಟ್ಯೂಡ್ ಅಂದ್ರೇನು? ಅಟಿಟ್ಯೂಡ್ ಅಂದರೆ ಇಟ್ ಈಸ್ ದ ಆ್ಯಂಗಲ್ ಬಿಟ್ವೀನ್ ಸನ್ ರೇಡಿಯೇಷನ್ ಆ್ಯಂಡ್ ದ ಹಾರಿಝನ್. ಸೊ ದಿಸ್ ಈಸ್ ಅಟಿಟ್ಯೂಡ್. ಅಟಿಟ್ಯೂಡ್ ಅಂದರೆ ಆ ಅಟಿಟ್ಯೂಡ್ ಅಲ್ಲ. ಓಕೆ, ದೆನ್ ದ ಸ್ಮಾಲರ್ ದ ಸನ್ಸ್ ಅಟಿಟ್ಯೂಡ್, ದ ಗ್ರೇಟರ್ ದ ಥಿಕ್ನೆಸ್ ಆಫ್ ದ ಅಟ್ಮಾಸ್ಫಿಯರ್ ಥ್ರೂ ವಿಚ್ ದ ಸೋಲಾರ್ ರೇಡಿಯೇಷನ್ ಮಸ್ಟ್ ಪಾಸ್ ಆ್ಯಂಡ್ ರೀಚ್ ದ ಗ್ರೌಂಡ್. ಆಸ್ ಅ ರಿಸಲ್ಟ್ ಆಫ್ ಅಬ್ಸರ್ಪ್ಷನ್ ಆ್ಯಂಡ್ ಸ್ಕ್ಯಾಟರಿಂಗ್ ದ ಇನ್ಸೋಲೇಷನ್ ಈಸ್ ಲೆಸ್. ವೆನ್ ದ ಇದು ಇನ್ಸೋಲೇಷನ್ ಲೆಸ್ ಆಗೋದು ಯಾವಾಗ ಆಗ್ತೈತಿ ಅಂದ್ರೆ ಸನ್ ಈಸ್ ಲೋ ಇನ್ ದ ಸ್ಕೈ ದ್ಯಾನ್ ವೆನ್ ಇಟ್ಸ್ ಹೈಯರ್. ವೆನ್ ಸ್ಕ್ಯಾಟರಿಂಗ್ ಅಕರ್ಸ್ ರಿಸೀವ್ಡ್ ಆನ್ ದ ಕ್ಲಿಯರ್ ಡೇ, ಕ್ಲೌಡ್ಲೆಸ್ ಡೇ, about 10 to 20% of insolation from diffuse radiation. Then the portion increases about 100% when the sun is completely obscured by clouds. When the humidity is high, insolation on cloudy day consists of entirely diffuse radiation may be as high as 50% of the insolation on the clear day at the same time and same place. Here is the reference diagram. ಈ ಡಯಾಗ್ರಾಮ್ ಹಾಕಬೇಕು. ದೆನ್ ಸಮ್ ಪಾಯಿಂಟ್ಸ್ನ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನೀವು ಬರೀಲೇಬೇಕು. ದೆನ್ ಯು ವಿಲ್ ಗೆಟ್ 5 ಮಾರ್ಕ್. ಓಕೆ, we will discuss in next class. Thank you.